ಅನ್ವಿತ ಋಗ್ವೇದ ಸೂರ್ಯವಂಶಿ ಭಾಗ 46. ವೇದಿಯಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ರಾಕೇಶ್ ಕೇಳ್ತಾನೆ. ಈ ಮೇನ್ ವಾಯ್ಸ್ ಸ್ವಲ್ಪ ಸಡ್ಲ ಹೋಗಿದೆ, ಇದೊಂದು ಸರಿಪಡಿಸಿ ಆನ್ ಮಾಡು ಅಂತ ಹೇಳಿ ಋಗ್ವೇದ ಕಾರಿನ ಬ್ಯಾನೆಟನ್ನು ಜೋರಾಗಿ ಮುಚ್ತಾನೆ. ಅಷ್ಟೇನ ತೊಂದರೆ. ನೀರವ್ ಕಾರನ್ನು ಸ್ಟಾರ್ಟ್ ಮಾಡಿ ಒಮ್ಮೆ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನಿಸ್ತಾನೆ. ಋಗ್ವೇದ ಕೂಡ ಅವನ ಜೊತೆಗೆ ಕಾರಿನ ಒಳಗೆ ಕುಳಿತುಕೊಳ್ತಾನೆ. ಆದರೆ ಈ ವೈರ ಹೇಗೆ ತಾನೇ ಅಷ್ಟು ಸುಲಭವಾಗಿ ಸರಿಪಡಿಸೋಕೆ ಸಾಧ್ಯ? ಅದು ಸಡಿಲ ಆಗೋಕ್ಕೂ ಹೆಂಗೆ ಸಾಧ್ಯ? ನಾನು ನಿನ್ನೆ ತಾನೇ ತನ್ನ ಕಾರನ್ನು ಪೂರ್ಣ ಸರ್ವಿಸಿಂಗ್ ಕೊಟ್ಟಿದ್ದೆ ಅಂತ ನೀರವ್ ಅನುಮಾನ ವ್ಯಕ್ತಪಡಿಸ್ತಾನೆ. ಬಹುಶಃ ಹೊಟ್ಟಿಗೆ ಕಾರ್ ಚಲಾಯಿಸಿದ್ರಿಂದ ತುಂಬ ಹೊತ್ತಾಯ್ತಲ್ವ, ಆಯಿಲ್ ಲೂಸ್ ಆಗಿರ್ಬೋದು ಬಿಡು. ಅಷ್ಟರಲ್ಲೇ ಅಲ್ಲೇ ನಿಂತಿದ್ದ ಸಾಕ್ಷಿ ಋಗ್ವೇದನ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತಾ, ವೇದ್, ನೀನು ಯಾಕೆ ಇಷ್ಟೊಂದು ಆತಂಕಗೊಂಡಿದ್ಯಾ ಅಂತ ಕೇಳ್ತಾಳೆ. ಋಗ್ವೇದನ ಮೈಯಿಂದ ಬೆವರು ಸುರಿತಾ ಇತ್ತು. ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಏನಿಲ್ಲ ಸಾಕ್ಷಿ, ನನಗೆ ಯಾಕೋ ಮನಸ್ಸಿಗೆ ತುಂಬ ಚಿಂತೆ ಆಗ್ತಿದೆ. ಅನ್ವಿತಾ ಹೋಗಿರುವ ಹೋಟೆಲ್ ಇನ್ನೂ ಬಂದಿಲ್ವೇ ಎಂದು ಋಗ್ವೇದ ನರ್ವಸ್ ಆಗಿ ಕೇಳ್ತಾನೆ. ಇಲ್ಲಿ ನಾವಿರುವ ಕ್ರೋನಾ ಹತ್ತಿರ ಯಾವುದೇ ದೊಡ್ಡ ಹೋಟೆಲ್ ಇಲ್ವಲ್ಲ ಎಂದು ನೀರವ್ ತನ್ನ ಮೊಬೈಲ್ ಮ್ಯಾಪನ್ನು ನೋಡಿ ಗೊಂದಲದಿಂದ ತಲೆಯನ್ನು ಕೆರೆದುಕೊಳ್ತಾನೆ. ಆದರೆ ಅನ್ವಿತಾ ತಾನೇ ತನ್ನ ಮೊಬೈಲ್ ಫೋನ್ನಲ್ಲಿ ಕೇವಲ 10 ನಿಮಿಷಗಳ ದೂರದಲ್ಲಿದೆ ಅಂತ ಒಂದು ಹೋಟೆಲನ್ನು ನನಗೆ ಸ್ಪಷ್ಟವಾಗಿ ತೋರಿಸಿದ್ಲಲ್ವೇ. ಋಗ್ವೇದನ ಎದೆ ಈಗ ವಿಪರೀತ ಹೆದರಿಕೆಯಿಂದ ನಡುಗ್ತಾ ಇತ್ತು. ಬಾ, ನಾವೀಗ ಸ್ವಲ್ಪ ಮುಂದೆ ಹೋಗಿ ನೋಡೋಣ, ಬಹುಶಃ ಹೋಟೆಲ್ ಮುಂದಿರಬಹುದೇನೋ ಅಂತ ನೀರವ್ ತಕ್ಷಣವೇ ಕಾರನ್ನು ವೇಗವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅವರು ಅಲ್ಲಿಂದ ಹೊರಟು ಕೇವಲ 5 ನಿಮಿಷಗಳು ಕಳೆದಿರಬಹುದು. ಅಷ್ಟರಲ್ಲೇ ಮುಂದೆ ರಸ್ತೆಯಲ್ಲಿ ಒಂದು ದೊಡ್ಡದಾದ ಜನಸಂದಣಿ ಮತ್ತು ವಾಹನಗಳು ನಿಂತಿರುವುದನ್ನು ನೋಡ್ತಾರೆ. ಏನೋ ಅನಾಹುತ ನಡೆದಿದೆ ಅಂತ ಅರಿವಾದ ತಕ್ಷಣ ಋಗ್ವೇದ ಗಾಬರಿಯಿಂದ ಬೇಗನೆ ಕಾರ್ನಿಂದ ಕೆಳಗಿಳಿದು ಮುಂದೆ ಕಣ್ಣೀರಿನಿಂದ ಓಡ್ತಾನೆ. ಮುಂದೆ ನೋಡಿದ್ರೆ ಕಣ್ಣು ನಂಬಲಾಗದ ಭೀಕರ ದೃಶ್ಯವಿತ್ತು. 2 ವೇಗವಾಗಿ ಬಂದ ಕಾರುಗಳ ನಡುವೆ ಭೀಕರ ಅಪಘಾತ ಸಂಭವಿಸಿತ್ತು. ಅನ್ವಿತಾ ಹೋಗಿದ್ದ 4 ಚಕ್ರದ ವಾಹನವೊಂದು ಅತಿ ವೇಗವಾಗಿ ಬಂದು ದೊಡ್ಡ ಟ್ರಕ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿತ್ತು. ಅದು ಅಷ್ಟಕ್ಕೆ ನಿಲ್ಲದೆ ಕಾರಿನ ಪೆಟ್ರೋಲ್ ಟ್ಯಾಂಕ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದ್ದರಿಂದ ಕಾರು ಕ್ಷಣಾರ್ಧದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡು ಹುರಿತಿತ್ತು. ಮುಂಭಾಗದಲ್ಲಿದ್ದ ಕಾರಿನ ನಂಬರ್ ಪ್ಲೇಟ್ ನೋಡಿ ಋಗ್ವೇದನ ಕಾಲುಗಳು ಕೆಳಗಿನ ನೆಲವೇ ಕುಸಿದು ಹೋದಂಗಾಯಿತು. ಅವನು ಅಲ್ಲೇ ರಸ್ತೆಯ ಮೇಲೆ ಕುಸಿದು ಬೀಳ್ತಾನೆ. ಅವನ ಹಿಂದೆ ಕಾರ್ನಿಂದ ಇಳಿದು ಬಂದ ನಂತರ ಸ್ನೇಹಿತರು ಕೂಡ ಆಘಾತದಿಂದ ಮುಂದೆ ಹೊರಬಂದರು. ಅಷ್ಟೊತ್ತಿಗಾಗಲೇ ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರೆಲ್ಲರೂ ಕೂಡ ಜಮಾಯಿಸಿ ಬೆಂಕಿ ನಂದಿಸುವಂತಹ ಪ್ರಯತ್ನ ಮಾಡ್ತಾಯಿದ್ರು. ನೀರವ್ ಮುಂದೆ ಬಂದು ಸುಟ್ಟು ಹೋಗಿರುವಂಥ ಕಾರು ತನ್ನದೇ ಅಂತ ಪೊಲೀಸರಿಗೆ ತಿಳಿಸ್ತಾನೆ. ಆದ್ದರಿಂದ ತನಿಖೆ ಮಾಡೋಕ್ಕೆ ಪ್ರಾರಂಭಿಸಿದ್ರು. ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ ಕಣ್ಣೀರು ಹಾಕ್ತಿದ್ದ ಋಗ್ವೇದನ ಬಳಿ ಬಂದು ತಲೆಯಾಡಿಸ್ತಾ, ಶ್ರೀ ಸೂರ್ಯವಂಶಿ, ಅತ್ಯಂತ ವಿಷಾದವಾದ ವಿಷಯ ಇರಬೇಕಂದ್ರೆ ಕ್ಷಮಿಸಿ. ಅದರ ಕಾರಣದಲ್ಲಿ ಯಾರ ಪ್ರಾಣದೊಂದಿಗೂ ಜೀವಂತವಾಗಿಲ್ಲ. ನಾವು ಸ್ಥಳದಲ್ಲೇ ಸುಟ್ಟು ಹೋಗಿರುವ 2 ಚಾಲಕರು ಹಾಗೂ ಪ್ರಯಾಣಿಕರ ಮೃತದೇಹಗಳನ್ನು ಹೊರತೆಗೆದಿದ್ದೀವಿ. ನೀವು ಹೇಳ್ತಿರೋದು ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು ಇನ್ಸ್ಪೆಕ್ಟರ್. ಅವಳು ಸಾಮಾನ್ಯವಳಲ್ಲ, ನನ್ನ ಹೆಂಡತಿ ಅನ್ವಿತಾ. ನೀನು ಹೀಗೆ ನನ್ನನ್ನು ಅನಾಥನನ್ನಾಗಿ ಬಿಟ್ಟು ಹೋಗಲಾರೆ ಅನ್ವಿತಾ ಅಂತ ಕರಗಿ ಹೋಗಿದ್ದ ಋಗ್ವೇದ ನೇರವಾಗಿ ಇನ್ಸ್ಪೆಕ್ಟರ್ ಕಾಲರನ್ನು ಗಟ್ಟಿಯಾಗಿ ಹಿಡಿದು ಅಳಲು ಪ್ರಾರಂಭಿಸ್ತಾನೆ. ಅವನ ಕಣ್ಣುಗಳು ಅತಿಯಾದ ದುಃಖದಿಂದ ರಕ್ತದಂತೆ ಸಂಪೂರ್ಣವಾಗಿ ಕೆಂಪಗಾಗಿದ್ವು. ವೇದ್, ಪ್ಲೀಸ್, ದಯವಿಟ್ಟು ಹೀಗೆ ಮಾಡಬೇಡ ಅಂತ ನೀರವ್, ರಾಕೇಶ್ ಇಬ್ಬರು ಕೂಡ ಸೇರಿ ಬಲವಂತವಾಗಿ ಅವನನ್ನು ಪಕ್ಕಕ್ಕೆ ತಳ್ತಾರೆ. ಅನ್ವಿತಾ ಎಂದು ಗಟ್ಟಿಯಾಗಿ ಗೋಳಿಡುತ್ತಾ ಋಗ್ವೇದ ಅಲ್ಲೇ ರಸ್ತೆ ಬದಿಯಲ್ಲಿ ಮಣ್ಣಲ್ಲಿ ಕುಸಿದು ಕುಳಿತುಕೊತಾನೆ. ವೇದ್ ನೀರವ್ಗೆ ಅವನನ್ನು ಹೇಗೆ ತಾನೇ ಸಮಾಧಾನ ಪಡಿಸ್ಬೇಕು ಅಂತ ಅಥವಾ ಏನು ಮಾಡಬೇಕಂತಾನೆ ಸ್ವಲ್ಪವೂ ತಿಳಿತಾ ಇರಲಿಲ್ಲ. ಇಡೀ ಪ್ರಪಂಚವೇ ತನ್ನ ಕಣ್ಣೆದುರು ಕರಗಿ ಹೋದಂತೆ ಭಾಸವಾಯಿತು. ಎಲ್ಲವೂ ಆದಷ್ಟು ಬೇಗನೆ ನಡೆದು ಹೋಯಿತು. ಅಂದರೆ ಋಗ್ವೇದನ ಮೆದುಳಿಗೆ ಆ ಸತ್ಯವನ್ನು ಸ್ವೀಕರಿಸೋಕೆ ಬಹಳ ಸಮಯ ಹಿಡಿಯಿತು. ನನ್ನ ಅನ್ವಿತಾ ನನ್ನನ್ನು ಹೀಗೆ ಅರ್ಧದಲ್ಲೇ ಬಿಟ್ಟು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಅವಳಿಗೆ ನನ್ನನ್ನು ಹಗಲಿ ಇರಲು ಖಂಡಿತ ಆಗೋದಿಲ್ಲ ಅಂತ ಋಗ್ವೇದ ಗಟ್ಟಿಯಾಗಿ ಹೇಳುತ್ತಾ ನೀರವ್ನ ತೋಳುಗಳಲ್ಲಿ ಕುಸಿದು ಬಿದ್ದ. ಜೊತೆಗಿದ್ದ ಕಾನ್ಸ್ಟೇಬಲ್ ಕೈಯಲ್ಲಿ 4-5 ಸುಟ್ಟು ಹೋದ ವಸ್ತುಗಳನ್ನು ಹಿಡಿದುಕೊಂಡು ಅಲ್ಲಿಗೆ ಬರ್ತಾನೆ. ಸರ್, ಇದು ಕಾರಿನೊಳಗಿದ್ದ ಮೃತದೇಹದ ಬಳಿ ಸಿಕ್ಕಿದ ವಸ್ತುಗಳು ಅಂತ ಹೇಳ್ತಾನೆ ಕಾನ್ಸ್ಟೇಬಲ್. ಮಂಗಳಸೂತ್ರ. ನೀರವ್ ಅದನ್ನು ಕಂಡು ಆಘಾತದಿಂದ ಋಗ್ವೇದನನ್ನು ಹಿಡಿದುಕೊಳ್ತಾನೆ. ಅದನ್ನು ನೋಡಿದ ತಕ್ಷಣ ಋಗ್ವೇದನಿಗೆ ತಲೆಯೆಲ್ಲ ಸುತ್ತಿ ಪ್ರಜ್ಞೆ ಬಿದ್ದು ಬೀಳುವಂತಾಗುತ್ತೆ. ಅವನ ಸ್ವಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅನ್ವಿತಾಳ ಕುತ್ತಿಗೆಯಲ್ಲಿದ್ದ ಮಂಗಳಸೂತ್ರ ಅದು. ಮೃತದೇಹವನ್ನು ಶವಾಗಾರಕ್ಕೆ ತೆಗೆದುಕೊಂಡು ಹೋಗ್ತಿದ್ದೀವಿ. 2 ಆಸ್ಪತ್ರೆಯ ಸಿಬ್ಬಂದಿಗಳು ಬಿಳಿ ಬಟ್ಟೆಯಿಂದ ಮುಚ್ಚಿದ್ದಂತಹ ಶವವನ್ನು ಸ್ಟ್ರೆಚರ್ನಲ್ಲಿ ನೋಡ್ತಾರೆ. ಅದನ್ನು ನೋಡುವುದೇ ಕಣ್ಣಿಗೆ ವಿಚಿತ್ರ.
ಭಯಾನಕ. ದೇಹದ ಅರ್ಧಕ್ಕಿಂತ ಹೆಚ್ಚು ಭಾಗ ಸುಟ್ಟು ಕರಕಲಾಗಿದೆ. ಋಗ್ವೇದನಿಗೆ ಅದನ್ನು ಹತ್ತಿರದಿಂದ ನೋಡುವ ಧೈರ್ಯವೇ ಇರಲಿಲ್ಲ. ಆದರೆ ಆ ದೇಹ ಯಾರದು ಎಂಬ ಗುರುತನ್ನು ದೃಢೀಕರಿಸಲು ಒಮ್ಮೆ ನೋಡುವುದು ಅತ್ಯಂತ ಮುಖ್ಯ. ವೇದ್, ದಯವಿಟ್ಟು ಒಮ್ಮೆ ಧೈರ್ಯ ಮಾಡಿ ನೋಡು. ನೀರವ್ ಮತ್ತು ರಾಕೇಶ್ ಇಬ್ಬರೂ ಕೂಡ ಅವನ ತಲೆಯನ್ನು ಮೇಲಕ್ಕೆತ್ತಿ ಸಮಾಧಾನ ಪಡಿಸ್ತಾರೆ. ಋಗ್ವೇದನ ಕಣ್ಣುಗಳ ಮುಂದೆ ಆ ದೇಹದ ಪಾದಗಳಿದ್ವು. ದುರಾದೃಷ್ಟವಶಾತ್ ಕಾಲುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿರಲಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಋಗ್ವೇದ ಕಣ್ಣುಗಳೇ ಇದ್ದಕ್ಕಿದ್ದಂತೆ ಅರಳಿದು. ಇದು ನನ್ನ ಅನ್ವಿತ ಅಲ್ವೇ ಅಲ್ಲ. ಅವನು ಇದ್ದಕ್ಕಿದ್ದಂತೆ ಕಣ್ಣೀರನ್ನು ಒರೆಸ್ಕೊಂಡು ಎದ್ದು ನಿಲ್ತಾನೆ. ವೇದ್, ನೀನು ಆಘಾತದಲ್ಲಿ ಏನು ಮಾಡ್ತಿದ್ಯಾ? ಸುಟ್ಟು ಹೋದ ಕಾರಣ ನಿಂದೇ ಅಲ್ವಾ? ಮತ್ತು ಇಲ್ಲಿ ಸಿಕ್ಕಿರುವ ಮಂಗಳಸೂತ್ರವೂ ಕೂಡ ಅವಳದೇ ತಾನೆ ಅಂತ ಹೇಳ್ತಾನೆ ನೀರವ್ ಗೊಂದಲದಿಂದ. ಆದರೆ ಈ ಶವ ಖಂಡಿತವಾಗಿಯೂ ನನ್ನ ಅನ್ವಿತಳದಲ್ಲ ನೀರವ್. ಇದನ್ನು ನೋಡು, ಈ ಕಾಲನ್ನು ಚೆನ್ನಾಗಿ ನೋಡು. ಅವನು ಆ ಮೃತದೇಹದ ಪಾದಗಳ ತನ್ನ ಬೆರಳು ತೋರಿಸ್ತಾನೆ. ಅನ್ವಿತಾಳ ಬಲಗಾಲಿನಲ್ಲಿ ಹುಟ್ಟಿನಿಂದಲೇ ಒಂದು ಸಣ್ಣದ ಕಪ್ಪು ಮಚ್ಚೆ ಇತ್ತು. ಅದರ ಶವದ ಕಾಲಿನಲ್ಲಿ ಮಚ್ಚೆ ಇಲ್ಲವೇ ಇಲ್ಲ. ಇದು ಅನ್ವಿತಾ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾನು ಮೊದಲೇ ಹೇಳಲಿಲ್ವಾ, ನನ್ನ ಅನ್ವಿತಾ ನನ್ನ ಹೀಗೆ ಒಂಟಿಯಾಗಿ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಋಗ್ವೇದನ ದನಿಯಲ್ಲಿ ಭರವಸೆಯ ಹೊಸ ಬೆಳಕು ಮೂಡಿ ಬಂದಿತ್ತು. ನೀರವ್, ರಾಕೇಶ್ ಮತ್ತು ಇನ್ಸ್ಪೆಕ್ಟರ್ ಮೂವರು ಬಂದು ಆ ದೇಹವನ್ನು ಕೂಲಂಕುಷವಾಗಿ ನೋಡಿದಾಗ ಅದರ ಕಾರಿನಲ್ಲಿ ಯಾವುದೇ ಮಚ್ಚೆ ಇರಲಿಲ್ಲ. ವೇದ್, ನೀನು ಹೇಳ್ತಾ ಇರೋವಂಥದ್ದು ನಿಜವಾಗಿದ್ದರೆ ಇದು ನಮಗಿಂತಲೂ ಯಾರೋ ಅತ್ಯಂತ ಕ್ರೂರವಾಗಿ ರೂಪಿಸಿದ ಒಂದು ದೊಡ್ಡ ಕರಾಳ ಯೋಜನೆ. ಇದನ್ನು ಭೇದಿಸೋದು ಸುಲಭವಲ್ಲ ಅಂತ ತೋರ್ತದೆ ಅಂತ ಹೇಳ್ತಾನೆ ನೀರವ್ ಆತಂಕದಿಂದ. ನನ್ನ ಅನ್ವಿತಾ ಎಲ್ಲೋ ಜೀವಂತವಾಗಿದ್ದಾಳೆ ನೀರವ್. ಈ ಒಂದು ಕ್ರೂರ ಕೃತ್ಯವನ್ನು ಯಾರೇ ಮಾಡಿರಲಿ, ಅವನು ಭೂಮಿಯ ಅಡಿಯಲ್ಲಿ ಎಲ್ಲೇ ಹಡ್ಕೊಂಡಿರಲಿ, ನಾನು ಅವನನ್ನು ಹುಡುಕಿ ಹೊಸಕಿ ಹಾಕ್ತೀನಿ. ಋಗ್ವೇದನ ಕಣ್ಣುಗಳು ತೀವ್ರ ಕೋಪದಿಂದ ರಕ್ತದಂತೆ ಕೆಂಪಗಾದವು. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಪ್ರಮುಖವಾಗಿ ಅನುಮಾನ ಬರುವಂಥದ್ದು ಒಬ್ಬಳೇ ವ್ಯಕ್ತಿ ಮೇಲೆ, ಅದು ಆ ಪ್ರಿಯಾ ಅಂತ ಹೇಳ್ತಾನೆ ರಾಕೇಶ್. ಆ ಪ್ರಿಯಾ ಮತ್ತು ಅವಳ ಜೊತೆಗಿರುವವರು ಈಗ ಎಲ್ಲಿದ್ದಾರೆ ಹೇಳಿ? ಪೊಲೀಸ್ ಇಲಾಖೆ ಖಂಡಿತವಾಗಿಯೂ ನಿಮಗೆ ಅವರನ್ನು ಬಂಧಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಅವರೆಲ್ಲರೂ ಈಗ ಲೋನಾವಾಲಕ್ಕೆ ಹೊರಟಿದ್ದಾರೆ. ಸ್ವಲ್ಪ ತಡೆಯಿರಿ, ನಾನು ಜಬ್ಬಿಗೆ ಕರೆ ಮಾಡಿ ಅಲ್ಲಿನ ಪರಿಸ್ಥಿತಿ ಏನು ಅಂತ ಕೇಳ್ತೀನಿ. ನೀರವ್ ತಕ್ಷಣವೇ ಜಬ್ಬಿಗೆ ಕರೆ ಮಾಡಿ ಇಲ್ಲಿ ನಡೆದಿರುವಂತಹ ಕಾರಿನ ಅಪಘಾತ, ಅನ್ವಿತಾಳ ನಾಪತ್ತೆಯ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾನೆ. ಅಷ್ಟೊತ್ತಿಗಾಗಲೇ ಟಿವಿ ನ್ಯೂಸ್ಗಳಲ್ಲಿ ಕಾರು ಅಪಘಾತದ ಭೀಕರ ಸುದ್ದಿ ಎಲ್ಲೆಡೆ ವರದಿಯಾಗಿ ಹರಡ್ತಾ ಇರುತ್ತೆ. ಇತ್ತ ಹೈದರಾಬಾದ್ನಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಟಿವಿ ಸುದ್ದಿ ನೋಡಿ ವಿಪರೀತ ನಿರಾಶೆ ಆಗುತ್ತೆ. ಮತ್ತೊಮ್ಮೆ ಅವನು ತನ್ನ ಪ್ರಾಣವಾದ ಅನ್ವಿತಾಳನ್ನು ಕಳೆದುಕೊಂಡನೆಂದು ಭಾವಿಸಿ ಆಕ್ರೋಶಕ್ಕೆ ಒಳಗಾಗ್ತಾನೆ. ಜಬ್ಬಿಯಿಂದ ಫೋನ್ ಕರೆ ಬಂದಾಗ ಅವನು ರೂಮ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಒಡೆದು ಹುಚ್ಚನಂತೆ ವರ್ತಿಸ್ತಿದ್ದ. ಅಪ್ಪ, ನಮ್ಮ ರಾಜಕುಮಾರಿ ಅನ್ವಿತಾ ಜೀವಂತವಾಗಿದ್ದಾಳಪ್ಪ ಅಂತ ಹೇಳ್ತಾನೆ ಆ ವಿಶೇಷ ವ್ಯಕ್ತಿ ಸಂಭ್ರಮದಿಂದ. ನೀನು ಏನು ಮಾತಾಡ್ತಿದ್ಯಾ ಮಗನೇ? ಟಿವಿಯಲ್ಲಿ ಸೂರ್ಯವಂಶ ಸೊಸೆ ಕಾರ್ ಅಪಘಾತದಲ್ಲಿ ಸತ್ತು ಹೋದ್ಲು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದಾರಲ್ವಾ? ನನಗೆ ಈಗಷ್ಟೇ ಬೋಬೋ ಅಂದರೆ ಜಬ್ಬಿಯಿಂದ ಕರೆ ಬಂದಿತ್ತು. ಆ ವಿಶೇಷ ವ್ಯಕ್ತಿ ತಕ್ಷಣವೇ ಜಬ್ಬಿಯನ್ನು ಕಾನ್ಫರೆನ್ಸ್ನಲ್ಲಿ ಮಾತಾಡೋಕ್ಕೆ ಕೇಳ್ತಾನೆ. ಇಲ್ಲ, ಪ್ರಿಯಾ ಎಂಬ ಸಾಧಾರಣ ಹುಡುಗಿ ಒಬ್ಬಂಟಿಯಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಅಪಘಾತವನ್ನು ಮಾಡಿಸೋಕೆ ಆಟ ಆಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸುತ್ತೆ. ಇದು ಖಂಡಿತವಾಗಿಯೂ ಕ್ರೂರ ಧರ್ಮೇಶ ರಾಕ್ಷಸಿ ಕೆಲಸ ಎಂದು ಜಬ್ಬಿ ಕೋಪದಿಂದ ಅಲ್ಲು ಕಡಿಯುತ್ತಾ ಕೋಪದಿಂದ ಇಡೀ ದೇಹವೇ ನಡುಗ್ತಿದ್ದ ಋಗ್ವೇದ ಪ್ರಿಯಾಳತ್ತ ತನ್ನ ಕೆಂಡದಂತಹ ಕಣ್ಣುಗಳನ್ನು ತಿರುಗಿಸ್ತಾ, ಅಮ್ಮ, ನನಗೆ ನಿಜಕ್ಕೂ ಇಲ್ಲಿ ಏನು ನಡೀತಾ ಇದೆ ಸ್ವಲ್ಪವೂ ಅರ್ಥವಾಗ್ತಿಲ್ಲ. ಎಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸಿದೆ ಮತ್ತು ಈಗ ಅನ್ವಿತಾ ಎಲ್ಲಿದ್ದಾಳೆಂಬ ಸುಳಿವೇ ಇಲ್ಲದೆ ಋಗ್ವೇದ ಎಂದು ಅಮ್ಮ ಆತಂಕದಿಂದ ಮಾತಾಡ್ತಾ ಇದ್ದಾಳೆ. ಯಾವ ರೀತಿ ತುರ್ತು ಪರಿಸ್ಥಿತಿ ಬಂದೊದಗಿದೆ ಇಲ್ಲಿ? ಪ್ರಿಯಾಳ ಅಹಂಕಾರದ ಧ್ವನಿ ಬಾಗಿಲ ಬಳಿಯಿಂದ ಕೇಳಿಸ್ತು. ಅವಳು ಜಬ್ಬಿಯ ಜೊತೆ ಮಾತಾಡ್ತಾ ಒಳಗೆ ಬಂದಿದ್ಲು. ಅನ್ವಿತಾಳ ಅಪಘಾತವಾಗಿದೆ ಎಂದು ಸುದ್ದಿ ಕೇಳಿದ ತಕ್ಷಣವೇ ಜಬ್ಬಿ ತುರ್ತಾಗಿ ಹೆಲಿಕಾಪ್ಟರ್ ಮಾಡಿಕೊಂಡು ಪ್ರಿಯಾಳ ಜೊತೆ ಅಲ್ಲಿಗೆ ಬಂದಿದ್ದನು. ಆಗಲೇ ರಾತ್ರಿ ಸುಮಾರು 10 ಗಂಟೆ ಆಗೇ ಹೋಗಿತ್ತು. ಋಗ್ವೇದ ಆ ವಿಶೇಷ ವ್ಯಕ್ತಿಯನ್ನು ಪೊಲೀಸ್ ತುಕಡಿಗಳು ಮುಂಬೈನಾದ್ಯಂತ ಪ್ರತಿಯೊಂದು ಗಲ್ಲಿಯಲ್ಲೂ ಹರಡಿಕೊಂಡು ಹುಡುಕ್ತಾ ಇದ್ರು. ಆದರೆ ಯಾರಿಗೂ ಅನ್ವಿತಾ ಬಗ್ಗೆ ಯಾವುದೇ ಸಣ್ಣ ಸುಳಿವು ಸಿಗ್ತಿರ್ಲಿಲ್ಲ. ಪ್ರಿಯಾಳನ್ನು ನೋಡಿದ ತಕ್ಷಣವೇ ಅವಳ ಅಜ್ಜಿ ಕೋಪದಿಂದ ಹೋಗಿ ಅವಳ ಕಿವಿಯ ಬಳಿ ಮೃದುವಾಗಿ ಪಿಸಿಕೊಟ್ಟಿದ್ರು. ನೀನು ಒಳಗೆ ಬಾ, ಏನು ಅನಾಹುತ ಮಾಡಿದೆ ಪ್ರಿಯಾ? ನಿಜ ಹೇಳು, ನೀನು ಅನ್ವಿತಾ ಜೊತೆ ಏನಾದರೂ ಕೊನೆ ಬಾರಿ ಮಾತಾಡಿದ್ಯಾ ಅಂತ ಕೇಳ್ತಾರೆ ಅಮ್ಮ. ನಾನೇ ಕಳ ಜೊತೆ ಮಾತಾಡಲಿ? ನಾನೇನು ಮಾಡಿದೆ? ನಾನು ಇಷ್ಟೊತ್ತು ಜಬ್ಬಿ ಜೊತೆಯಲ್ಲೇ ಇದ್ದೆ. ಪ್ರಿಯಾ ತನ್ನ ತಪ್ಪನ್ನು ಮರೆಮಾಚಲು ನಿರ್ಲಜ್ಜೆಯಿಂದ ಹೆಗಲು ಮೇಲೆತ್ತಿದ್ಲು. ಪ್ರಿಯಾ, ನನಗೆ ನಿನ್ನ ಈ ನಕಲಿ ನಾಟಕ ಸಾಕು. ನನಗೆ ನಿನ್ನ ಪ್ರತಿಯೊಂದು ಕರಾಳ ನಡೆಯೂ ಚೆನ್ನಾಗಿ ಅರ್ಥ ಆಗುತ್ತೆ. ಮರ್ಯಾದೆಯಿಂದ ಹೇಳು, ಅನ್ವಿತಾ ಈಗ ಎಲ್ಲಿದ್ದಾಳೆ? ಇಲ್ಲದಿದ್ದರೆ ನಾನು ತಕ್ಷಣವೇ ಪೊಲೀಸರನ್ನು ಕರೆದು ನಿನ್ನನ್ನು ಬಂಧಿಸಬೇಕಾಗ್ತದೆ ಅಂತ ಋಗ್ವೇದ ಅವಳ ಮೇಲೆ ಗುಡುಕ್ತಾನೆ. ಅವಳು ಎಲ್ಲಿದ್ದಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಋಗ್ವೇದ್.
ಬಹುಶಃ ಅವಳು ತನ್ನ ಹಳೆಯ ಪ್ರಿಯಕರನೊಂದಿಗೆ ಎಲ್ಲಾದರೂ ಓಡ್ ಹೋಗಿರ್ಬೋದು ಅಂತಾಳೆ. ಕೆಳ ಮಧ್ಯಮ ವರ್ಗದ ಹುಡುಗಿಯನ್ನು ತಂದು ತಲೆಗಿಟ್ಕೊಂಡ್ರೆ ಹೀಗೆ ಆಗುತ್ತೆ ಅಂತ ಅವಳು ಅನ್ವಿತಾಳ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾಗ ಅಮ್ಮ ತಕ್ಷಣವೇ ಮಧ್ಯ ಪ್ರವೇಶಿಸಿ ಪ್ರಿಯಾಳ ಕೆನ್ನೆಗೆ ಹೊಡೆಯುವಂತೆ ತೀಕ್ಷ್ಣವಾಗಿ ಹೇಳ್ತಾರೆ, ನನ್ನ ಮುದ್ದು ಸೊಸೆ ಅನ್ವಿತಾಳ ಬಗ್ಗೆ ಈ ರೀತಿ ಮಾತಾಡೋಕೆ ನಿನಗೆಷ್ಟೇ ಧೈರ್ಯ? ನಿನಗೆ ಯಾವುದೇ ಹಕ್ಕಿಲ್ಲ. ಮೊದಲು ನಾಲಿಗೆನ ಅದ್ದು ಬಸ್ನಲ್ಲಿಟ್ಕೊ. ಅರ್ಥವಾಯ್ತಾ ಪ್ರಿಯಾ ಅಂದರು ಅಮ್ಮ ಆಕ್ರೋಶದಿಂದ. ನಾನು ಇಷ್ಟೊಂದು ಶಾಂತವಾಗಿ ನಿನ್ನ ಬಳಿ ಸತ್ಯ ಕೇಳ್ತಾ ಇರೋಂಥದ್ದು ನಿನ್ನ ಅನುಕೂಲಕ್ಕೆ ಬಳಸ್ಕೋಬೇಡ ಪ್ರಿಯಾ. ನಿನ್ನ ಕೋಪದ ಸೀಮೆ ದಾಟಿದರೆ ನಿನ್ನ ಗತಿ ಏನಾಗ್ಬೋದು ಅಂತ ನಿನಗೆ ಚೆನ್ನಾಗಿ ತಿಳಿದಿದೆ ಅಂತ ಋಗ್ವೇದ ಹೆಜ್ಜೆ ಇಟ್ಟು ಅವಳು ಹತ್ತಿರ ಬರ್ತಾನೆ. ಋಗ್ವೇದ, ನಾನು ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿನ ತಾಯಿ ಎಂಬುದನ್ನು ಮರಿಬೇಡಿ ಅಂತ ಹೇಳ್ತಾಳೆ. ಪ್ರಿಯಾ ಬ್ಲ್ಯಾಕ್ಮೇಲ್ ಮಾಡುತ್ತಾ, ಮೊದಲು ಈ ಅಸಂಬಂಧ ಮುಖವಾಡವನ್ನು ಮುಚ್ಚು. ಋಗ್ವೇದನ ಸಿಂಹದಂತಹ ಧ್ವನಿ ಎಷ್ಟು ಎತ್ತರಕ್ಕೇರಿತಂದರೆ ಅಲ್ಲಿದ್ದ ಇಡೀ ಸೂರ್ಯವಂಶಿ ಕುಟುಂಬದವರೆಲ್ಲರೂ ಕೂಡ ಆಘಾತಕ್ಕೊಳಗಾಗಿ ನಡುಗಿ ಹೋದರು. ಹೌದು, 15 ವರ್ಷಗಳ ಹಿಂದೆ ನಮ್ಮ ಕುಟುಂಬದಲ್ಲಿ ಹೀಗೆ ಭೀಕರವಾಗಿ ನಡೆದಿತ್ತು. ಅದನ್ನು ನೀನು ಮರೆತಿದ್ದೀಯ ವೇದ್ ಅಂತ ಹೇಳ್ತಾರೆ ಹಿರಿಯರು. ನನಗೆ ಚೆನ್ನಾಗಿ ನೆನಪಿದೆ ಅಪ್ಪ. ಆ ಕರಾಳ ದಿನವನ್ನು ಮರೆಯಲು ನಾನು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ನನ್ನಿಂದ ಸಾಧ್ಯವೇ ಆಗ್ತಿಲ್ಲ. ಆದರೆ ಆ ಕ್ರೂರ ವ್ಯಕ್ತಿ ಧರ್ಮೇಶ್ ಮತ್ತೆ ನಮ್ಮ ಅನ್ವಿತಾಳನ್ನು ಗುರಿಯಾಗಿಸಿ ಇಲ್ಲಿಗೆ ಬಂದಿದ್ದಾನಂತ ನನ್ನ ಚಾರಣಿಗರು ಹೇಳ್ತಿದ್ದಾರೆ. ಅದಕ್ಕಾಗಿಯೇ ನಾನು ಈ ಭಾಗದಲ್ಲಿ ಭದ್ರತೆಯನ್ನು ಕೊಂಚ ಕಡಿಮೆ ಮಾಡಿದ್ದೆ ಅಂತ ಹೇಳ್ತಾನೆ ವಿಶೇಷ ವ್ಯಕ್ತಿ ನಿಟ್ಟುಸಿರನ್ನು ಬಿಡುತ್ತಾ. ನಮ್ಮ ಸ್ವಂತ ಜನರೇ ನಮಗೆ ಈ ರೀತಿ ಬೆನ್ನಿಗೆ ಚೂರಿ ಹಾಕ್ತಾರಂತ ನಾನು ಊಹಿಸಿರಲಿಲ್ಲ. ನನಗೆ ಅವರ ಕರಾಳ ಉದ್ದೇಶಗಳ ಬಗ್ಗೆ ಚೆನ್ನಾಗಿ ಗೊತ್ತು. ನೀವು ತಕ್ಷಣವೇ ನಮ್ಮ ರಾಜಕುಮಾರಿ ಅನ್ವಿತಾಳನ್ನು ಮುಂಬೈನಾದ್ಯಂತ ಹುಡುಕಿ ಸುರಕ್ಷಿತವಾಗಿ ಇಲ್ಲಿಗೆ ಕರೆತರಬೇಕು ಅಂತ ತನ್ನ ವಿಶೇಷ ಪಡೆಯನ್ನು ಕರೆಯುತ್ತಾ ಅವನು ತಕ್ಷಣವೇ ಅಲ್ಲಿಂದ ಹೊರಟು ಹೋಗ್ತಾನೆ. ಇದ್ದಕ್ಕಿದ್ದಂತೆ ಸೂರ್ಯವಂಶಿ ಸಾಮ್ರಾಜ್ಯದ 4-5 ಭದ್ರತಾ ಹೆಲಿಕಾಪ್ಟರ್ಗಳು ರಾತ್ರಿಯ ಕತ್ತಲಲ್ಲಿ ಮುಂಬೈನ ಕಡೆಗೆ ಹಾರಿದ್ವು. ಸೂರ್ಯವಂಶಿ ಕುಟುಂಬದ ಪ್ರಮುಖರು ಈಗಾಗಲೇ ಮುಂಬೈನ ಮೂಲೆ ಮೂಲೆಗೂ ತಲುಪಿದ್ದಾರೆ. ಮುಂಬೈನಿಂದ ಹೊರಹೋಗುವ ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಸ್ತೆಗಳಲ್ಲಿ ಕಟ್ಟುನಿಟ್ಟಿನ ಭದ್ರತೆಯನ್ನು ಅಳವಡಿಸಲಾಗಿತ್ತು. ಮುಂಬೈನ ಯಾವುದೇ ವಿಮಾನ ನಿಲ್ದಾಣದಿಂದ ಯಾವುದೇ ಖಾಸಗಿ ಹೆಲಿಕಾಪ್ಟರ್ ವಿಮಾನ ಹಾರಲು ಸಾಧ್ಯವಾಗದಂತೆ ಸಂಪೂರ್ಣ ಸೀಲ್ ಮಾಡಲಾಗಿತ್ತು. ನಗರದ ಪ್ರತಿಯೊಂದು ಚೆಕ್ಪೋಸ್ಟ್ನಲ್ಲೂ ಸೂರ್ಯವಂಶಿ ಪಡೆಯ ಹದ್ದಿನ ಕಣ್ಣಿತ್ತು. ಇದೆಲ್ಲದರ ನಡುವೆ ನಿಜಕ್ಕೂ ಏನು ನಡೀತಾ ಇದೆ? ಯಾರಾದರೂ ನನಗೆ ಸ್ಪಷ್ಟವಾಗಿ ಹೇಳ್ತೀರಾ? ಅಮ್ಮ ವಿಪರೀತ ಕೋಪ ಆತಂಕದಿಂದ ಕೇಳಿದ್ರು. ಹೇಗೋ ಋಗ್ವೇದ ಬಂದಿದ್ದರಿಂದ ಅವನ ಫೋನ್ ನಿರಂತರವಾಗಿ ರಿಂಗಣಿಸ್ತಾನೆ ಇತ್ತು. ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ ಭೀಕರ ಕಾರು ಅಪಘಾತದ ಸುದ್ದಿಯನ್ನು ನೋಡಿ ಅಮ್ಮನಿಗೂ ಏನೂ ಅರ್ಥವಾಗದೆ ತಲೆ ತಿರುಗಿದಂತಾಯಿತು. ಅಮ್ಮ, ನಾನು ನಿಮಗೆ ನಡೆದ ಪ್ರತಿಯೊಂದು ಸತ್ಯವನ್ನು ಹೇಳ್ತೀನಿ. ಆದರೆ ವೇದನೆಯನ್ನು ಸಹಿಸಲಾಗದೆ ನಿರಧೈರ್ಯವಾಗಿ ಮುಂದೆ ಬಂತಾನೆ. ಹಿಂದೆ ಪ್ರಿಯಾ ಋಗ್ವೇದನಿಗೆ ಹೇಗೆ ಮೋಸ ಮಾಡಿದ್ಲು, ನಂತರ ಆಸ್ಪತ್ರೆಯಲ್ಲಿ ಸಂಭವಿಸಿದ ಅಪಘಾತ ಹಾಗೂ ಪ್ರಿಯಾಳ ಅಸಲಿ ಮುಖವನ್ನು ಬಯಲು ಮಾಡಲು ಅನ್ವಿತಾ ಮತ್ತು ಋಗ್ವೇದ ಸೇರಿ ಎಣೆದ ರಹಸ್ಯ ಯೋಜನೆ ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ತಾರೆ. ಏನು, ಇದನ್ನೆಲ್ಲ ಪ್ರಿಯಾಳೆ ಮಾಡಿದ್ದ? ಅದನ್ನು ಕೇಳಿ ಅಲ್ಲಿದ್ದ ಕುಟುಂಬದವರೆಲ್ಲರೂ ಕೂಡ ತೀವ್ರ ಆಶ್ಚರ್ಯಕ್ಕೊಳಗಾಗ್ತಾರೆ. ಆದರೆ ಅಜ್ಜಿ ಮಾತ್ರ ತೀರಾ ಶಾಂತವಾಗಿದ್ದರು. ಯಾಕಂದರೆ ಅನ್ವಿತಾ ಮುಂಚಿತವಾಗಿ ತನ್ನ ಪ್ರೀತಿಯ ಅಜ್ಜಿಗೆ ಪ್ರತಿಯೊಂದು ವಿಷಯವನ್ನು ಮುಂಚಿತವಾಗಿ ತಿಳಿಸಿದ್ದು. ಅಣ್ಣ ಸೃಷ್ಟಿ ಸರ್ವೇಶ್ ಇಬ್ಬರು ಓಡ್ಬಂದು ಕಣ್ಣೀರಾಕುತ್ತಾ ಋಗ್ವೇದನನ್ನು ಗಟ್ಟಿ ತೆಕ್ಕೆಗೆ ಬಿದ್ದರು. ವೇದ, ನನ್ನ ಮಗುವೆ, ನಮಗೆ ಒಮ್ಮೆ ಆದರೆ ವಿಷಯವನ್ನು ತಿಳಿಸಬಾರ್ದಿತ್ತೆ ಮಗನೇ ಅಂತ ಅಮ್ಮ ದುಃಖದಿಂದ ಅವನ ಕೆನ್ನೆಯನ್ನು ಪ್ರೀತಿಯಿಂದ ಮುಟ್ಟಿದ್ಲು. ಆ ದಿನದ ಆ ಭೀಕರ ರಾತ್ರಿ ನಮ್ಮಿಬ್ಬರ ನಡುವೆ ಯಾವ ದೈಹಿಕ ಸಂಬಂಧವೂ ಆಗಿರಲಿಲ್ಲ ಅಂತ ನನಗೆ 100% ಸ್ಪಷ್ಟವಾಗಿ ಗೊತ್ತು ಪ್ರಿಯಾ. ಇದೆಲ್ಲ ನಿನ್ನ ಜೈನ ಧರ್ಮ ಹಾಗೂ ಕುತಂತ್ರದ ಸೃಷ್ಟಿ. ಹಾಗಾಗಿ ಅಂದರೆ ನೀವಿಬ್ಬರು ಅಣ್ಣಂದಿರು, ಜೈನ ಮತ್ತು ಧರ್ಮ. ಮಗುವಿನ ಹೆಸರು ಹೇಳಿ ಮತ್ತೆ ನನ್ನನ್ನು ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡಲು ಪ್ರಯತ್ನಿಸಬೇಡ. ಋಗ್ವೇದ ಬೆಂಕಿಯಂತೆ ಅವಳ ಮುಂದೆ ನಿಂತು ಗರ್ಜಿಸ್ತಾನೆ. ವೇದ್, ಏನು ಮಾತಾಡ್ತಿದ್ಯಾ ನೀನು? ಪ್ರಿಯಾಳ ಕೈಗಳು ಭಯದಿಂದ ಬೆವರಲು ಶುರುವಾದವು. ಆದರೆ ಋಗ್ವೇದ ತನ್ನ ಬಳಿ ಇದ್ದ ಪ್ರತಿಯೊಂದು ಸತ್ಯದ ಸಾಕ್ಷಿಯೊಂದಿಗೆ ಸಂಪೂರ್ಣ ಆತ್ಮವಿಶ್ವಾಸ ಹೊಂದಿದ್ದ. ನಾನು ಏನು ಮಾತಾಡ್ತಿದ್ದೀನಿ ಅಂತ ನಿನಗೆ ಒಳಗೊಳಗೆ ಚೆನ್ನಾಗಿ ತಿಳಿದಿದೆ ಪ್ರಿಯಾ. ಹಾಗಾದರೆ ಈಗ ನನ್ನ ಪ್ರಶ್ನೆಗೆ ಉತ್ತರಿಸುತ್ತಾ ಹೆಚ್ಚು ಸಮಯ ವ್ಯರ್ಥ ಮಾಡಬೇಡ. ಮರ್ಯಾದೆಯಿಂದ ಹೇಳು, ನನ್ನ ಅನ್ವಿತಾ ಎಲ್ಲಿದ್ದಾಳೆ? ಋಗ್ವೇದ ಅವಳ ಮುಖವನ್ನು ಕೆಂಡದಂತಹ ಕಣ್ಣುಗಳಿಂದ ನೋಡುತ್ತಾ ತೀಕ್ಷ್ಣವಾಗಿ ಕೇಳ್ತಾನೆ. ಅವನ ಆ ಕೆಂಪು ಕಣ್ಣುಗಳನ್ನು ಕಂಡ ಪ್ರಿಯಾ ತಾನು ಇನ್ನು ಮುಂದೆ ನಟಿಸೋಕೆ ಸಾಧ್ಯವೇ ಇಲ್ಲ ಅಂತ ತಿಳಿದುಕೊಂಡು ಆದರೆ ಸ್ವತಃ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ನೋಡುವೆ, ನಾನು ಅನ್ವಿತಾಗೆ ಯಾವುದೇ ತೊಂದರೆ ಮಾಡಿಲ್ಲ. ನಿನಗೆ ನನ್ನ ಮೇಲೆ ಅನುಮಾನ ಇದ್ದರೆ ಈಗಲೇ ನನ್ನ ಫೋನ್, ಲ್ಯಾಪ್ಟಾಪ್ ಪ್ರತಿಯೊಂದನ್ನು ಪರಿಶೀಲಿಸ್ಬೋದು. ಸುಮ್ಮನೆ ಯಾಕೆ ಈ ಥರ ಆಡ್ತೀಯಾ ಅಂತ ಪ್ರಿಯಾ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಮಾತಾಡ್ತಾಳೆ. ನೀನು ನಿನ್ನ ಸ್ವಾರ್ಥಕ್ಕಾಗಿ ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿಯಬಲ್ಲೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಪ್ರಿಯಾ ಅಂತ ಹೇಳ್ತಾನೆ ಋಗ್ವೇದ. ಶ್ರೀ ಸೂರ್ಯವಂಶಿ, ನಮಗೆ ಈ ಅಪಘಾತದ ಸ್ಥಳದಿಂದ ಒಂದು ಪ್ರಮುಖ ಸುಳಿವು ಸಿಕ್ಕಿದೆ ಅಂತ ಇನ್ಸ್ಪೆಕ್ಟರ್ ಓಡ್ ಬರ್ತಾರೆ. ಏನು ಸುಳಿವು ಇನ್ಸ್ಪೆಕ್ಟರ್
ಋಗ್ವೇದ ಆಶಾದಾಯಕವಾಗಿ ಕೇಳ್ತಾನೆ. ಅಲ್ಲಿ ಆ ಭೀಕರ ಅಪಘಾತ ನಡೆದಾಗ ಸಾಲು ಸಾಲಾಗಿ ಕಾರುಗಳು ಬಂದು ಹೋಗ್ತಿದ್ವು. ಆದರೆ ಆ ಕಪ್ಪು ಟ್ರಕ್ ಅದು ಅಪಘಾತವಾದ ತಕ್ಷಣವೇ ಅತ್ಯಂತ ವೇಗವಾಗಿ ಆ ಜಾಗದಿಂದ ಹೋಗಿದೆ. ಖಂಡಿತವಾಗಿಯೂ ಆ ಟ್ರಕ್ನ ಚಲನವಲನದಲ್ಲಿ ಅನುಮಾನಾಸ್ಪದವಾಗಿತ್ತು. ನಾವು ತಕ್ಷಣವೇ RTO ಬಳಿ ಆ ನಂಬರನ್ನು ಕೇಳಿ ಪ್ಲೇಟ್ ಬಗ್ಗೆ ವಿಚಾರಿಸಿದ್ವಿ. ಅದು ನಕಲಿ ನಂಬರ್ ಹೊಂದಿದ ಕದ್ದ ಟ್ರಕ್ ಅಂತ ಹೇಳಿಬಿಟ್ಟು ಇನ್ಸ್ಪೆಕ್ಟ್ರು ಹೇಳ್ತಾರೆ. ಪ್ರಿಯಾ, ನೀನೀಗಲಾದರೂ ಸತ್ಯ ಹೇಳ್ತೀಯಾ? ಋಗ್ವೇದ ಗುಡುಕ್ತಾನೆ. ಋಗ್ವೇದ ತನ್ನ ಸಂಪೂರ್ಣ ಸತ್ಯ ಹೇಳ್ತಿದ್ದೀನಿ. ನೀನು ನನ್ನನ್ನು ಎಷ್ಟೇ ಬಾರಿ ಪ್ರಶ್ನಿಸಿದರೂ ಇದರಲ್ಲಿ ನಾನು ಏನೂ ಮಾಡಿಲ್ಲ. ವಾಸ್ತವವಾಗಿ ಪ್ರಸ್ತುತ ಇಲ್ಲಿ ನಿಖರವಾಗಿ ಏನು ನಡೀತಿದೆ ಅಂತ ನನಗೂ ತಿಳಿದಿಲ್ಲ ಅಂತ ಹೇಳ್ತಾಳೆ ಪ್ರಿಯಾ. ಆ ಕ್ಷಣಕ್ಕೆ ಋಗ್ವೇದನಿಗೆ ಪ್ರಿಯಾಳ ಮಾತುಗಳನ್ನು ಕೊಂಚ ಮಟ್ಟಿಗೆ ಒಪ್ಪಿಕೊಳ್ಳೇಬೇಕಾಯಿತು. ಆದರೆ ಪ್ರಿಯಾ ಈ ಸಂಚಿನಲ್ಲಿ ನೇರವಾಗಿ ಭಾಗಿಯಾಗಿಲ್ಲವೆಂದರೆ ಮತ್ತೆ ಯಾರು ಈ ಕೃತ್ಯ ಎಸಗಿರಬಹುದು? ಸದ್ಯಕ್ಕೆ ಅವನಿಗೆ ಅಲ್ಲಿ ಬೇರೆ ಯಾವ ಪ್ರತ್ಯಕ್ಷ ಶತ್ರುಗಳೂ ಇರಲಿಲ್ಲ. ತನ್ನ ಕಣ್ಣಿಗೆ ಕಾಣಿಸಿದ ಹಾಗೂ ಅಪರಿಚಿತ ಶತ್ರುವನ್ನು ಅವನು ಹೇಗೆ ತಾನೇ ಕಂಡುಹಿಡ್ಕೊಳ್ತಾನೆ? ಇಲ್ಲಿನ ಆ ಇಡೀ ಗಂಭೀರ ಪರಿಸ್ಥಿತಿಯನ್ನು ಪರಿಗಣಿಸಿ ಜಬ್ಬಿ ಕೊಂಚ ಪಕ್ಕಕ್ಕೆ ಹೋಗಿ ವಿಶೇಷ ವ್ಯಕ್ತಿ ಕರೆ ಮಾಡ್ತಾನೆ. ಈಗಲೇ ತನ್ನ ಹೆಲಿಕಾಪ್ಟರ್ ಮೂಲಕ ಮುಂಬೈ ತಲುಪ್ತಾನೆ. ವಿಶೇಷ ತಕ್ಷಣವೇ ಜಬ್ಬಿಗೆ ಒಂದೆರಡು ಪ್ರಮುಖ CCTV ವಿಡಿಯೋ ಕ್ಲಿಪ್ಗಳನ್ನು ಕಳಿಸ್ಕೊಟ್ಟು ಅವುಗಳಲ್ಲಿ ಅದೇ ಕದ್ದ ಟ್ರಕ್ ಮುಂಬೈನ ಹೊರವಲಯದ ಒಂದು ಸಣ್ಣ ಕಿರಿದಾದ ಲೇನ್ನಲ್ಲಿ ವೇಗವಾಗಿ ಚಲಿಸ್ತಾ ಇರೋಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತೆ. ನನ್ನ ರಹಸ್ಯ ಮಾಹಿತಿದಾರ ಒಬ್ಬ ಇದನ್ನು ನನಗಾಗಿ ಕಳಿಸಿದ್ದಾನೆ. ಜಬ್ಬಿ ಆ ವಿಡಿಯೋ ಕ್ಲಿಪ್ಪನ್ನು ಋಗ್ವೇದನಿಗೆ ತೋರಿಸ್ತಾನೆ. ಬನ್ನಿ ತಕ್ಷಣವೇ ಹೊರಡೋಣ. ಋಗ್ವೇದ ತನ್ನ ಎಲ್ಲ ಕಾವಲುಗಾರರ ಪಡೆಯೊಂದಿಗೆ ತಕ್ಷಣವೇ ಹೊರಗೆ ನಡೀತಾನೆ. ಆದರೆ ಅಲ್ಲಿಂದ ಹೊರಡುವ ಮುನ್ನ ಅವನು ಪ್ರಿಯಾಳನ್ನು ಮನೆಯಲ್ಲೇ ಕಟ್ಟುನಿಟ್ಟಿನ ಬಂಧನದಲ್ಲಿಡ್ತಾನೆ. ಪೊಲೀಸರು ಕೂಡ ಅವನ ಜೊತೆಗಿದ್ರು. ಇತ್ತ ಸೂರ್ಯವಂಶಿ ಮಹಲ್ನಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮ ಅನ್ವಿತಾಳ ಜೀವ ರಕ್ಷಣೆಗಾಗಿ ದೇವರ ಪೂಜಾ ವಿಗ್ರಹದ ಮುಂದೆ ಕೈ ಜೋಡಿಸಿ ಕಣ್ಣೀರಿಡುತ್ತಾ ಕುಳಿತೇ ಬಿಟ್ಟಿದ್ರು. ಆ ವಿಡಿಯೋದಲ್ಲಿದ್ದಂತಹ ರಹಸ್ಯ ಪ್ರದೇಶವನ್ನು ಗುರುತಿಸಿದ ನಂತರ ಪೊಲೀಸರು ತಮ್ಮ ವಾಹನಗಳನ್ನು ಸಾಲಾಗಿ ನಿಲ್ಲಿಸ್ತಾರೆ. ಅದು ಮುಂಬೈನ ಗಡಿಯಿಂದ ಕೊಂಚ ಹೊರಗಿತ್ತು. ಅಲ್ಲಿದ್ದ ಪ್ರತಿಯೊಂದು ಪಾಳು ಬಿದ್ದಂತಹ ಮನೆ, ಅಂದರೆ ಆಳ್ಬಿದ್ದಂತಹ ಮನೆ, ಗೋದಾಮನ್ನು ಶೋಧಿಸಲಾಗಿತ್ತು. ಅಂತಿಮವಾಗಿ ಆ ಕದ್ದ ಟ್ರಕ್ ಪತ್ತೆ ಆಯಿತು. ಆದರೆ ಅಲ್ಲಿ ಅನ್ವಿತಾಳ ಯಾವುದೇ ಸುಳಿವು ಅಥವಾ ಕುರುಹು ಇರಲಿಲ್ಲ. ಆಗಲೇ ರಾತ್ರಿ 12 ಗಂಟೆ ದಾಟಿತ್ತು. ಋಗ್ವೇದನ ಒಳಗಿನ ಧೈರ್ಯ ದಿನೇ ದಿನೇ ಕುಗ್ತಾ ಇತ್ತು. ಇಡೀ ಜಗತ್ತಿಗೆ ಅವನು ಎಷ್ಟೇ ಬಲಶಾಲಿ ಶ್ರೀಮಂತ ಉದ್ಯಮಿಯಾಗಿರಬಹುದು, ತನ್ನ ಪ್ರೀತಿಯ ಅನ್ವಿತಾಳ ವಿಷಯ ಬಂದಾಗ ಅವನು ಅತ್ಯಂತ ಮೃದು ಹೃದಯಿ. ಅನ್ವಿತಾ, ಎಲ್ಲಿದೆಯಾ? ದಯವಿಟ್ಟು ಒಮ್ಮೆ ನನ್ನ ಬಳಿಗೆ ಬಂದುಬಿಡು. ಕೊನೆಯ ಬಾರಿಗೆ ನಿನ್ನನ್ನು ಹುಡುಕಿ ತಂದ ನಂತರ ನಾನು ಎಂದಿಗೂ ನನ್ನಿಂದ ಒಂದು ಕ್ಷಣವೂ ದೂರ ಹೋಗೋಕೆ ಬಿಡೋದೇ ಇಲ್ಲ. ಯಾವುದೇ ಅನಾಹುತವಾಗದಿರಲಿ ದೇವರೇ, ದಯವಿಟ್ಟು ನೀನು ಕ್ಷೇಮವಾಗಿರು ಅನ್ವಿತಾ. ಅವನು ತನ್ನ ಕೈಲಿದ್ದ ಅವನ ಮಂಗಳಸೂತ್ರವನ್ನು ಗಟ್ಟಿಯಾಗಿ ಹಿಡಿದು ತನ್ನ ತುಟಿಗಳನ್ನು ಹೊತ್ಕೊಳ್ತಾ ಇದ್ದಾನೆ. ಅತ್ಯಂತ ಭಾವನಾತ್ಮಕ ಕ್ಷಣದಲ್ಲಿ ಅವನ ಕಣ್ಣುಗಳಿಂದ ಬಿಸಿಯಾದ ಕಣ್ಣೀರು ಹರಿದು ಮಂಗಳಸೂತ್ರದ ಮೇಲೆ ಬೀಳ್ತಾ ಇತ್ತು. ಸರ್, ನನಗೆ ಈ ಪ್ರದೇಶದಲ್ಲಿ ಯಾವುದೇ ಸಾಕ್ಷಿ ಅನ್ನೋದು ಸಿಗ್ತಾನೆ ಇಲ್ಲ ಸರ್. ಸುಳಿವು ನೀಡಿ ದಾರಿ ತಪ್ಪಿಸ್ಬೋದು ಅಂತ ಇನ್ಸ್ಪೆಕ್ಟರ್ ನಿರಾಶೆಯಿಂದ, ಇಲ್ಲ ಇನ್ಸ್ಪೆಕ್ಟರ್, ಅವರು ತಪ್ಪು ಹೇಳಿದ್ದಾರೆ. ನನ್ನ ಅನ್ವಿತಾ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದ್ದಾಳೆ. ನನ್ನ ಮನಸ್ಸು ದೃಢವಾಗಿ ಹೇಳ್ತಿದೆ. ಮತ್ತೊಮ್ಮೆ ಹುಡುಕಿ ಎಲ್ಲವೂ ಸರಿ ಹೋಗ್ತದೆ ಅಂತ ಋಗ್ವೇದ ಭರವಸೆಯಿಂದ ಹೇಳ್ತಾನೆ. ಸಬ್ಸ್ಕ್ರೈಬ್ ಆಗಿ ಮುಂದುವರಿಯುತ್ತೆ.